ಹಾಯ್, ನಿಮ್ಗೇನಾದ್ರೂ ಬಾಯಿ ಹುಣ್ಣು, ಹುಳುಕ್ ಹಲ್ಲು, ಬಾಯಿಯಿಂದ ದುರ್ವಾಸನೆ ಬರೋದು ಆಗ್ತಿದ್ರೆ ಈ ವಿಡಿಯೋದಲ್ಲಿ ನಿಮ್ಗೆ ಒಂದು ಸಿಂಪಲ್ ಪರಿಹಾರನ ಹೇಳ್ತೀನಿ. ಆಯುರ್ವೇದದಲ್ಲಂತೂ ಇದಕ್ಕೆ ಸಿಕ್ಕಾಪಟ್ಟೆ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಮಾಡರ್ನ್ ಸೈನ್ಸ್ ಕೂಡ ಇದ್ರ ಮೇಲೆ ಸ್ಟಡೀಸ್ ಮಾಡಿದೆ. ಸೊ ಅದು ಯಾವುದು ಅಂತ ನೋಡೋಣ. ವೆಲ್ಕಮ್ ಟು GSS ಮಾಧ್ಯಮ. ಹಲ್ಲುಗಳು ನಮ್ಮ ನ್ಯಾಚುರಲ್ ಗ್ರೈಂಡರ್ಸ್. ಅವು ನಾವು ಮಾಡೋ ಊಟನ ಅಗಿಯತ್ವೆ. ಇದು ಡೈಜೆಷನ್ನ ಫಸ್ಟ್ ಪ್ರಾಸೆಸ್. ಇನ್ನು ವಸಡು ಹಲ್ಲುಗಳಿಗೆ ಸಪೋರ್ಟ್ ಕೊಡುತ್ತವೆ. ಆದ್ರೆ ಹಲ್ಲುಗಳ ಹೈಜೀನ್ ಮಾಡಲಿಲ್ಲ ಅಂದ್ರೆ ಆಹಾರದ ಪಾರ್ಟಿಕಲ್ಸ್ ಹಲ್ಲಿನ ನಡುವೆ ಸಿಕ್ಕಾಕೊಂಡು ಹಲ್ಲು ಹಾಳಾಗತ್ತೆ, ಪ್ಲೇಕ್ ಫಾರ್ಮ್ ಆಗತ್ತೆ. ಇಂಥ ಸಮಸ್ಯೆಗೆ ಆಯುರ್ವೇದದ ಪವರ್ ಪ್ಯಾಕ್ಡ್ ಫಾರ್ಮ್ಯುಲಾ ತ್ರಿಫಲ ಚೂರ್ಣ ತುಂಬಾ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ತ್ರಿಫಲ ಅಂದ್ರೆ ಅಳಲೆಕಾಯಿ, ತಾರೆಕಾಯಿ, ಬೆಟ್ಟದ ನಲ್ಲಿಕಾಯಿ, ಈ ಮೂರು ಶಕ್ತಿಶಾಲಿಯ ಹರ್ಬ್ಸ್ಗಳ ಮಿಶ್ರಣ. ಇದರಲ್ಲಿ ವೈಟಮಿನ್ ಸಿ, ಆಸ್ಟ್ರಿಂಜೆಂಟ್, ಆಂಟಿ ಆಕ್ಸಿಡೆಂಟ್ಸ್, ಆಂಟಿ ಬ್ಯಾಕ್ಟೀರಿಯಲ್ ಗುಣಗಳಿವೆ. ಇದು ಓರಲ್ ಹೆಲ್ತ್ ನ ಕಾಪಾಡೋದಿಕ್ಕೆ ಬೆಸ್ಟ್ ಕಾಂಬೋ. ಹೇಗೆ ಅಂತ ಒನ್ ಬೈ ಒನ್ ನೋಡೋಣ. ಜೊತೆಗೆ ಇದನ್ನ ಹೇಗೆ ಬಳಸೋದು ಅಂತ ಹೇಳ್ತೀನಿ. ಸೊ ಕಂಪ್ಲೀಟ್ ವಿಡಿಯೋ ನೋಡಿ. ಡೆಂಟಲ್ ಪ್ಲೇಕ್, ಹಲ್ಲಿನ ಮೇಲೆ ಹಳದಿ ಸ್ಟಿಕ್ಕಿ ಪದರ ಕಂಡು ಬಂದ್ರೆ ಅದನ್ನ ಪ್ಲೇಕ್ ಅಂತಾರೆ. ಹೆಚ್ಚು ಸಕ್ಕರೆ ತಿನ್ನೋದ್ರಿಂದ ಹೀಗಾಗುತ್ತೆ. ಇದರಿಂದ ಓರಲ್ ಹೈಜೀನ್ ಡೌನ್ ಆಗುತ್ತೆ. ತ್ರಿಫಲ ಚೂರ್ಣದಲ್ಲಿರುವಂತಹ ಆಂಟಿ ಬ್ಯಾಕ್ಟೀರಿಯಲ್ ಗುಣಗಳು ಪ್ಲೇಕ್ ಫಾರ್ಮಿಂಗ್ ಬ್ಯಾಕ್ಟೀರಿಯಾಗಳ ಗ್ರೋತ್ ಅನ್ನ ನಿಲ್ಲಿಸುತ್ತೆ. ಹೊಸದಾಗಿ ಹಳದಿ ಪದರ ಕಟ್ಟೋದನ್ನ ಕೂಡ ಪ್ರಿವೆಂಟ್ ಮಾಡುತ್ತೆ. ವಸಡಲ್ಲಿ ರಕ್ತ, ಹಲ್ಲಲ್ಲಿ ಪ್ಲೇಕ್ ಬಿಲ್ಡ್ ಆದ್ರೆ ವಸಡಿಗೂ ಇರಿಟೇಷನ್ ಆಗುತ್ತೆ. ಇದರಿಂದ ವಸಡಲ್ಲಿ ಊದ್ಕೊಳ್ಳೋದು, ಕೆಂಪಗಾಗುವುದು, ಬ್ರಷ್ ಮಾಡುವಾಗ ರಕ್ತ ಬರೋದು ಕೂಡ ಆಗ್ಬೋದು. ಇನ್ಫ್ಯಾಕ್ಟ್ ವಸಡಲ್ಲಿ ರಕ್ತ ಬಂದ್ರೆ ಅದು ಸೀರಿಯಸ್ ಸಿಗ್ನಲ್ ಕೂಡ ಆಗಿರ್ಬೋದು. ಹಾರ್ಮ್ಫುಲ್ ಬ್ಯಾಕ್ಟೀರಿಯಾಗಳು ಬ್ಲಡ್ ಸ್ಟ್ರೀಮ್ಗೆ ಹೋಗ್ತಿರೋದನ್ನ ಅದು ಇಂಡಿಕೇಟ್ ಮಾಡ್ತಿರ್ಬೋದು. ಸೊ ಬಾಯಿಯ ಬ್ಯಾಡ್ ಬ್ಯಾಕ್ಟೀರಿಯಾನ ಪ್ರಿವೆಂಟ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್. ತ್ರಿಫಲದಲ್ಲಿರೋ ಆಂಟಿ ಇನ್ಫ್ಲಮೇಟರಿ ಗುಣ ಇಲ್ಲಿ ಕೆಲಸ ಮಾಡುತ್ತೆ. ವಸಡಿನ ಊತನ ಕಮ್ಮಿ ಮಾಡಿ ವಸಡಿನ ಟಿಶ್ಯೂಸ್ನ ಡ್ಯಾಮೇಜ್ ಮಾಡೋ ಎನ್ಸೈಮ್ಸ್ನ ಬ್ಲಾಕ್ ಮಾಡುತ್ತೆ. ಇದರಿಂದ ವಸಡು ಟೈಟ್ ಆಗಿ ಹೀಲ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಬ್ಯಾಡ್ ಬ್ರೆತ್, ಬಾಯಿಯ ದುರ್ಗಂಧ ಬರೋದು ನಿಜವಾಗ್ಲೂ ಗಂಭೀರ ಸಮಸ್ಯೆ. ಬ್ರಷ್ ಮಾಡಿದ್ರೂ ಕೂಡ ಕೆಲವರಿಗೆ ಬಾಯಿ ವಾಸನೆ ಸಮಸ್ಯೆ ಇರುತ್ತೆ. ನಾಲಿಗೆ, ಹಲ್ಲು, ವಸಡಿನಲ್ಲಿ ಪ್ಲೇಕ್ ಡೆಪಾಸಿಟ್ ಆದ್ರೆ ಅನ್ಪ್ಲೆಸೆಂಟ್ ಓಡರ್ ಕಾಸ್ ಮಾಡೋ ಕಾಂಪೌಂಡ್ಸ್ ಕೂಡ ರಿಲೀಸ್ ಆಗುತ್ತೆ. ಹೀಗಾಗಿ ಬಾಯಿಯಿಂದ ದುರ್ವಾಸನೆ ಬರುತ್ತೆ. ಬಾಯಿ ಒಣಗೋದು, ವಸಡಲ್ಲಿ ಇನ್ಫೆಕ್ಷನ್ ಆಗಿದ್ರೂ ಹೀಗಾಗೋ ಸಾಧ್ಯತೆ ಇರುತ್ತೆ. ಕೆಲವೊಮ್ಮೆ ನಿರಂತರವಾದ ದುರ್ವಾಸನೆ ಒಳಗಿನ ಆರೋಗ್ಯ ಸಮಸ್ಯೆಗಳನ್ನ ಕೂಡ ಸೂಚಿಸ್ತಾ ಇರ್ಬೋದು. ಬಟ್ ಈ ವಿಡಿಯೋದಲ್ಲಿ ನಾನ್ ಫೋಕಸ್ ಮಾಡ್ತಿರೋದು ಕಾಮನ್ ಓರಲ್ ಇಶ್ಯೂಸ್ನ. ಸೊ ಬಾಯಿ ದುರ್ವಾಸನೆಗೆ ತ್ರಿಫಲ ಹೇಗೆ ಸಹಾಯ ಮಾಡುತ್ತೆ ಅಂತ ನೋಡೋಣ. ಇದರ ಆಂಟಿ ಮೈಕ್ರೋಬಿಯಲ್ ಪ್ರಾಪರ್ಟೀಸ್ ದುರ್ವಾಸನೆಗೆ ಕಾರಣ ಆಗುವಂತಹ ಬ್ಯಾಕ್ಟೀರಿಯಾಗಳ ಗ್ರೋತ್ ನ ಸ್ಟಾಪ್ ಮಾಡುತ್ತೆ. ಸಲೈವಾನ ಸ್ಟಿಮ್ಯುಲೇಟ್ ಮಾಡಿ ಬಾಯಿ ನ್ಯಾಚುರಲ್ ಆಗಿ ಕ್ಲೀನ್ ಆಗೋದಕ್ಕೆ ಸಪೋರ್ಟ್ ಮಾಡುತ್ತೆ. ಬಾಯಿ ಹುಣ್ಣು, ಬಾಯಿ ಹುಣ್ಣು ಸುಮಾರು ಜನಕ್ಕೆ ಒಂದು ಕಾಮನ್ ಸಮಸ್ಯೆ. ಬಾಯಲ್ಲಿ ಪೇನ್ಫುಲ್ ರೆಡ್ ಅಥವಾ ವೈಟ್ ಕಲರ್ ಗಾಯದ ಥರ ಆಗುತ್ತೆ. ತಿನ್ನೋದು, ಮಾತಾಡೋದು ಕೂಡ ಕಷ್ಟ ಆಗ್ತಾ ಇರುತ್ತೆ. ತ್ರಿಫಲ ಚೂರ್ಣದ ಆಂಟಿ ಇನ್ಫ್ಲಮೇಟರಿ, ಆಂಟಿ ಮೈಕ್ರೋಬಿಯಲ್ ಗುಣಗಳಿಂದ ಅಲ್ಸರ್ ಬೇಗ ಗುಣ ಆಗುತ್ತೆ, ಇನ್ಫೆಕ್ಷನ್ ಅವಾಯ್ಡ್ ಆಗುತ್ತೆ. ಪ್ರಾಬ್ಲಮ್ನ ಕಾಸ್ ಮಾಡೋ ಬ್ಯಾಕ್ಟೀರಿಯಾ ವಿರುದ್ಧ ಫೈಟ್ ಮಾಡಿ, ಪ್ಲೇಕ್ ಕಮ್ಮಿ ಮಾಡಿ, ಓರಲ್ ಹೈಜೀನ್ ನ ಮೇಂಟೈನ್ ಮಾಡೋ ತ್ರಿಫಲ ಚೂರ್ಣದ ಸ್ಟ್ರಾಂಗ್ ಪ್ರಾಪರ್ಟೀಸ್ ಕ್ಯಾವಿಟಿ ವಾಸಿ ಆಗಕ್ಕೂ ಹೆಲ್ಪ್ ಮಾಡುತ್ತೆ. ತ್ರಿಫಲ ಚೂರ್ಣ ನಿಜವಾಗ್ಲೂ ಇಷ್ಟೆಲ್ಲ ಕೆಲಸ ಮಾಡುತ್ತಾ, ನಿಮ್ಮ ಮಾತನ್ನ ನಂಬೋದಾ ಅಂತ ನೀವು ಕೇಳ್ಬೋದು. ಈ ವಿಡಿಯೋ ಮಾಡಕ್ ಮುಂಚೆ ಆಯುರ್ವೇದದ ತಜ್ಞರಿಗೆ ಇದ್ರ ಬಗ್ಗೆ ಒಂದಷ್ಟು ಪ್ರಶ್ನೆಗಳನ್ನ ಕೇಳಿದ್ವಿ. ತ್ರಿಫಲ ಚೂರ್ಣ ಸಾಕಷ್ಟು ಸಮಸ್ಯೆಗಳಿಗೆ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ, ಡೆಂಟಲ್ ಪ್ರಾಬ್ಲಮ್ಗೂ ಇದು ಚೆನ್ನಾಗಿ ಕೆಲಸ ಮಾಡುತ್ತೆ ಅನ್ನೋದು ಅವರಿಂದ ಸಿಕ್ಕ ಉತ್ತರ. ಅಷ್ಟೇ ಅಲ್ಲ, ಮಾಡರ್ನ್ ಸೈನ್ಸ್ನ ಕೆಲವು ಅಧ್ಯಯನಗಳು ತ್ರಿಫಲ ಚೂರ್ಣ ಬಳಸಿದವರಲ್ಲಿ ಪ್ಲೇಕ್ ಲೆವೆಲ್ಸ್, ಗಮ್ ಇನ್ಫ್ಲಮೇಷನ್ ಕಮ್ಮಿ ಆಗಿರೋದನ್ನ ತೋರಿಸಿವೆ. ಈಗ ಇದನ್ನ ಹೇಗೆ ಯೂಸ್ ಮಾಡೋದು ನೋಡೋಣ. 2 ಲೋಟ ನೀರಿಗೆ 1 ಸ್ಪೂನ್ ತ್ರಿಫಲ ಚೂರ್ಣ ಹಾಕಿ 5 ರಿಂದ 10 ನಿಮಿಷ ಕುದಿಸಿ. ತಣ್ಣಗಾದ್ಮೇಲೆ ಅದನ್ನ ಸೋಸ್ಕೊಂಡು ಈ ನೀರಿನಿಂದ ಬಾಯಿ ಮುಕ್ಕಳಿಸಿ. ಇದರಿಂದ ಬಾಯಿ ಮತ್ತೆ ಹಲ್ಲಿನ ಕಾಮನ್ ಸಮಸ್ಯೆ ಹೀಲ್ ಆಗಕ್ಕೆ ಹೆಲ್ಪ್ ಆಗುತ್ತೆ. ತ್ರಿಫಲ ಚೂರ್ಣ ಬಳಸೋದು ಸೇಫ್ ಅಂತ ತಜ್ಞರು ಹೇಳಿದ್ದಾರೆ. ಆದ್ರೂ ಮಾಡರೇಷನ್ ಈಸ್ ದ ಕೀ. ಯೂಸ್ ಮಾಡಿದ್ಮೇಲೆ ಮಾನಿಟರ್ ಮಾಡ್ಕೊಳ್ಳಿ. ಫ್ರೀಕ್ವೆಂಟ್ ಆಗಿ ಇಂಥ ಸಮಸ್ಯೆಗಳು ಕಾಡ್ತಿದ್ರೆ, ಡೀಪ್ ಕ್ಯಾವಿಟೀಸ್ ಅಥವಾ ಅಡ್ವಾನ್ಸ್ಡ್ ಗಮ್ ಡಿಸೀಸಸ್ ಇದ್ರೆ ನೆಗ್ಲೆಕ್ಟ್ ಮಾಡದೆ ಹೆಲ್ತ್ ಎಕ್ಸ್ಪರ್ಟ್ನ ಕನ್ಸಲ್ಟ್ ಮಾಡಿ. ಇನ್ನೊಂದಷ್ಟು ಇದೇ ರೀತಿಯ ಹೆಲ್ತ್ ಟಿಪ್ಸ್ಗಾಗಿ ನೋಡ್ತಾ ಇರಿ GSS ಮಾಧ್ಯಮ, ಕನ್ನಡದ ಬೆಸ್ಟ್ ಹೆಲ್ತ್ ಅಂಡ್ ವೆಲ್ನೆಸ್ ಚಾನೆಲ್.